ನಿಶಿ 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 ವಿಕ್ಕಿ ವಿಕ್ಕಿ ನಿಶಿ ಅಲ್ಲಿದ್ದಾಳೆ. ನಿಶಿ ನಿಶಿ ಹಿಂದೆ ಬಾ ನಿಶಿ. ಬಾ ವಿಕ್ಕಿ. ನಿಶಿ ಅಲ್ಲೇ ನಿಂತ್ಕೊಳ್ಳಿ. ಹತ್ರ ಬರಬೇಡಿ, ಅಲ್ಲೇ ನಿಂತ್ಕೊಳ್ಳಿ. ನೀವೇನಕ್ಕೆ ಬಂದ್ರಿ ಇಲ್ಲಿಗೆ? ಅಲ್ಲಿ ಯಾಕೆ ನಿಂತಿದ್ಯಾ ಪುಟ್ಟ? ಬಾ ಈ ಕಡೆ. ನಾನ್ ಬರೋದಿಲ್ಲ, ನೀವಿಲ್ಲಿಂದ ಹೋಗಿ. ನನ್ನ ತಡೆಯೋದಕ್ಕೆ ಟ್ರೈ ಮಾಡಬೇಡಿ, ಇಲ್ಲಿಂದ ಹೊರಟೋಗಿ ನೀವು. ಏಯ್, ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಏನಾಗಿದೆ ನಿಂಗೆ? ಏನಾಗಿದ್ಯಾ? ಇನ್ನೇನಾಗ್ಬೇಕು? ನನ್ನ ಲೈಫೇ ಹಾಳಾಗೋಗಿದೆ. ಇದೆಲ್ಲ ಆದ್ಮೇಲೂ ಇನ್ನೂ ಬದುಕಿರ್ಬೇಕಾ ನಾನು? ಪ್ಲೀಸ್ ಇಲ್ಲಿಂದ ಹೊರಟೋಗಿ. ಒಂದ್ ಕೆಲ್ಸ ಮಾಡಿ, ಆ ಶ್ರಾವಣಿಗೆ ಹೋಗ್ಬಿಟ್ಟು ಹೇಳಿ ನಿಶಿ ಸತ್ತೋದ್ಲು, ಅವಳ ಲೈಫ್ ಇಲ್ಲೇ ಎಂಡ್ ಆಗೋಗಿದೆ ಅಂತ. ನಿಶಿ ಕೂತು ಸಮಾಧಾನವಾಗಿ ಮಾತಾಡೋಣ ಅಮ್ಮ. ಬಾ ಈ ಕಡೆ. ನಿಂತ್ಕೊಳ್ಳಿ, ಹತ್ರ ಬರಬೇಡಿ. ನನ್ನನ್ನ ಕಾಪಾಡೋದಕ್ಕೆ ಯಾರಿಂದನೂ ಆಗೋದಿಲ್ಲ. ಸಾಯ್ಬೇಕು ಅಂತ ಬಂದಿದ್ದೀನಿ, ಸತ್ತೇ ಸಾಯ್ತೀನಿ. ನನ್ನ ಮೈಂಡ್ ನಾನು ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಇನ್ ಕೇಸ್ ನಾನೇ ಬದಲಾಗಿ ಬಂದ್ರೂ ನನ್ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅವಳು. 1 ವರ್ಷದಿಂದ ನನ್ನ ಲೈಫ್ ನರ್ಕ ಮಾಡಿದಾಳೆ, ಕಣ್ಣೀರು ಹಾಕ್ಸಿದಾಳೆ ಆ ಶ್ರಾವಣಿ. ಇನ್ನು ನನ್ನ ಫ್ಯಾಮಿಲಿ ಅವಳು ಹೇಳ್ದಂಗೆ ಕುಣಿತಾರೆ. ಅವ್ರಿಗೆ ನನಗಿಂತ ಅವಳೇ ಇಂಪಾರ್ಟೆಂಟು. ಹಾಗಿದ್ರೆ ನಾನ್ ಯಾರು? ನನಗೆ ಎಲ್ರು ಇದ್ರೂನು ಒಬ್ಳು ಅನಾಥೆ ತರ ಬದುಕ್ತಾ ಇದ್ದೀನಿ. ಈ ತರ ಬದುಕೋದ್ಕಿಂತ ಸಾಯೋದೇ ಮೇಲಲ್ವಾ? ಒಂದು ನಿಮಿಷ ಬನ್ನಿ, ನಿಮ್ಮ ಹತ್ರ ಮಾತಾಡಬೇಕಿತ್ತು. 1 ನಿಮಿಷ ಬನ್ನಿ ಅತ್ತೆ. ಅತ್ತೆ, ಅವ್ರ ಮದುವೆನ ಆಲ್ ಆಫ್ ಸಡನ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅತ್ತೆ? ಅಂದ್ರೆ ಬೇಡ ಅಂತ ಹೇಳ್ತಿದ್ಯಾ ಅಭಿ? ಮದುವೆ ಬೇಡ ಅಂತಿಲ್ಲ ಅತ್ತೆ, ಆದರೆ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಮಾಡಿಸೋದು ಸರಿಯಲ್ಲ ಅನಿಸ್ತಿದೆ. ಇದನ್ನ ನಾವೇ ಡಿಸೈಡ್ ಮಾಡ್ಕೊಂಡು ಮಾಡಿಸೋದು ತಪ್ಪು ಅನಿಸ್ತಾ ಇದೆ. ಅದು ಅಲ್ಲದೆ ಶ್ರಾವಣಿಗೆ ಗೊತ್ತಿಲ್ಲದೆ ಮಾಡ್ತಾ ಇರೋದು. ಅಭಿ, ನಾವೇನಾದರೂ ಈಗ ಡಿಸಿಷನ್ನ ಚೇಂಜ್ ಮಾಡಿದ್ರೆ ನಿಶಿ ಪ್ರಾಣ ಕಳ್ಕೊಳ್ತಾಳೆ. ಏನಾಯ್ತು ಆಂಟಿ? ಅಭಿ ಮದ್ವೆ ಮಾಡೋದು ಬೇಡ ಅಂತ ಹೇಳಿದ್ರ? ನಾನು ಹೇಳಲಿಲ್ವಾ? ಆ ಶ್ರಾವಣಿ ಮಾಡ್ತಿದ್ದ ಕೆಲ್ಸನ ಈಗ ಅಭಿ ಅವ್ರು ಮಾಡ್ತಿದ್ದಾರೆ. ಸುಮ್ಮನೆ ನೀವ್ ಯಾಕಂಟಿ ರಿಸ್ಕ್ ತಗೋತೀರಾ? ಬಿಟ್ಬಿಡಿ ನನ್ನ ಪಾಡಿಗೆ ನನ್ನ. ಪ್ಲೀಸ್ ನಿಶಿ, ಮಿಸ್ಟೇಕ್ ಮಾಡ್ಕೊಬೇಡ. ನಾನು ಮದುವೆ ಮಾಡೋದು ಬೇಡ ಅಂತಿಲ್ಲ. ಅಲ್ಲ, ನಿಮ್ಮ ಮನೆಯವರಿಗೆ ಹೇಳ್ದೆ ಮಾಡೋದು ತಪ್ಪಾಗುತ್ತಲ್ವಾ? ಸರಿ ಆಯ್ತು, ನೀವು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಒಪ್ಪಿಸ್ಕೊಂಡು ಕರ್ಕೊಂಬನ್ನಿ. ಅಷ್ಟೋ ತನಕ ನಾನು ಆ ಬಟ್ಟೆದ ಹತ್ರನೇ ಕಾಯ್ತಾ ಇರ್ತೀನಿ. ನಿಶಿ, ಸ್ವಲ್ಪ ಇರು ಪುಟ್ಟ. ಅಭಿ, ಎಲ್ಲ ಡಿಸೈಡ್ ಆಗಿದೆ. ಯಾರಿಗೂ ಏನೂ ಹೇಳೋದು ಬೇಡ.
ದಯವಿಟ್ಟು ಅರ್ಥ ಮಾಡ್ಕೊ. ವಿಕಿ, ನಿಶಿ, ನಡೀರಿ. ಅಭಿ, ಇನ್ನು ಏನು ಯೋಚನೆ ಮಾಡ್ತಾ ಇದೀಯಾ? ಬಾ. ಅತ್ತೆ, ಏನಾಯ್ತು? ಸಂಯುಕ್ತ, ನಿನಗೆ ಗೊತ್ತು ತಾನೆ ನಾನು ದೇವಸ್ಥಾನದೊಳಗೆ ಬರೋದಕ್ಕಾಗಲ್ಲ ಅಂತ. ಅತ್ತೆ, ಯಾಕೆ ಇಲ್ಲೇ ನಿಂತ್ರಿ? ಏನಾಯ್ತು? ಎಲ್ಲರೂ ಯಾಕೆ ಇಲ್ಲಿಗೆ ಬರ್ತಾ ಇದ್ದಾರೆ? ನಿಶಿ ಮಿಸ್ ಆಗಿರೋದಕ್ಕೆ ನಾನೇ ಕಾರಣ ಅಂತ ದೊಡ್ಡಮ್ಮ ಏನಾದರೂ ಅಂದ್ಕೊಂಡಿದ್ದಾರಾ? ಕೋಪದಲ್ಲಿ ಎಲ್ಲರೂ ಏನಾದರೂ ಇಲ್ಲಿ ಬರ್ತಿದ್ದಾರಾ? ಮತ್ತೆ ಈ ಮನೇಲಿ ಜಗಳ ಸ್ಟಾರ್ಟ್ ಆಗೋ ಥರ ಇದೆ. ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ನಿಶಿ ಎಲ್ಲೇ ಹೋದ್ರೂ ಏನಾದರೂ ಒಂದು ಡ್ರಾಮಾ ಶುರು ಆಗುತ್ತೆ. ನನ್ನ ಪ್ರಕಾರ ಅವಳು ಹೊರಗಡೆ ಹೋಗಿ ಏನೋ ಒಂದು ಪ್ರಾಬ್ಲಮ್ ಮಾಡ್ಕೊಂಡಿರ್ತಾಳೆ. ಆ ವಿಚಾರವಾಗಿ ಅವರೆಲ್ಲ ಬರ್ತಾ ಇರ್ಬೋದು. ಅದಕ್ಕೆ ಎಲ್ಲರೂ ಇಲ್ಲಿಗೆ ಬರ್ತಿದ್ದಾರಾ? ಮೊದಲು ಅದೇನು ನೋಡೋಣ ಬನ್ನಿ. Vicky, what is this? Are you crazy? ನೀನು ನಿಶಿನ ಮದ್ವೆ? ಬಾವ, ಈ ಅಕ್ಕ ಎಲ್ಲಿ ಹೋಗಿದ್ದಾಳೆ? ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಯಾರಿಗೆ ಗೊತ್ತಮ್ಮ, ಅವಳೇನು ಬಂದು ನಮಗೆ ರಿಪೋರ್ಟ್ ಮಾಡ್ಕೊಂಡು ಹೋಗ್ತಾಳ? ಆನೆ ನಡೆದಿದ್ದೆ ದಾರಿ. ದೊಡ್ಡಪ್ಪ, ಏನ್ ನೀವು ದೊಡ್ಡಮ್ಮನ ಆನೆಗೀನೆ ಅಂತೆಲ್ಲ ಕರಿತಿದ್ದೀರಾ?
ನೀನು ಇಲ್ಲೇ ಇದೆಯೇನಮ್ಮ, ನೀನು ಇದ್ದಿದ್ದೇ ಮರ್ತ್ಬಿಟ್ಟೆ. ಆಮೇಲೆ ಅವ್ಳು ಬಂದಮೇಲೆ ಹಾಕೊಟ್ಬಿಡ್ಬೇಡ ಮತ್ತೆ. ಮನ್ವಿ, ಸೇರನ್ನ ತಗೊಂಬಂದಿಡಮ್ಮ. ನಿಶಿ, ಬಲ್ಗಾಲಲ್ಲಿ ಸೇರನ್ನ ಒದ್ದು ಬಲ್ಗಾಲಿಟ್ಕೊಂಡು ಒಳಗೆ ಬಾಮ್ಮ. ಮನ್ವಿ, ಇದನ್ನು ತೊಗೊಂಡು ಹೋಗಿ ಹೊರಗೆ ಹಾಕ್ಬಿಟ್ಟು ಬಾಮ್ಮ. ತಗೋ ಅಂದೆ. ನಿಶಿ ಇವತ್ತಿಂದ ನಮ್ಮನೆ ಸೊಸೆ. ಅವಳ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡೋದು, ಕೊಂಕು ಮಾತಾಡೋದು ಮಾಡಿದ್ರೆ ನನಗಿಷ್ಟ ಆಗಲ್ಲ. ಅಧೀರ, ಹೇಳಿರ್ಲಿಲ್ವಾ ಸಂಯುಕ್ತ, ನನ್ನನ್ನ ಬಿಟ್ಟು ನೀನಿರೋದಕ್ಕಾಗೋದಿಲ್ಲ ಅಂತ? ಅದನ್ನ ಮೀರಿ ನಡ್ಕೋತಾ ಇದೀಯಾ? ಅದಿರ ಅದು ನಿನ್ನ ಉಪಾಯ ನನ್ನ ಬಿಟ್ಟು ಸಾಧನೆ ಮಾಡಬೇಕು ಅಂತನಾ? ಚೇಚೆ, ಹಾಗೇನೂ ಇಲ್ಲ ಅಧೀರ. ನಾನು ಯಾವತ್ತೂ ಹಾಗೆ ಯೋಚನೆ ಮಾಡೋದಿಲ್ಲ. ಮತ್ಯಾಕೆ ಹಾಗೆ ನಡ್ಕೊಂಡಿದ್ದು? ಏನು ಮಾಡಲಿ, ಪರಿಸ್ಥಿತಿ ಹಾಗಿತ್ತು. ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಅಲ್ಲಿ ಹೋದೆ.
ಆದರೆ ನೀನು ಒಳಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ಯಲ್ಲ, ಅದಕ್ಕೆ ನಿನ್ನನ್ನು ಕಾರಲ್ಲಿ ಬಿಟ್ಟು ಹೋಗ್ಬೇಕಾಗಿತ್ತು. ಹೇ ಸಂಯುಕ್ತ, ಇದನ್ನೆಲ್ಲ ನೀನು ಮುಂಚೆನೆ ಯೋಚನೆ ಮಾಡಬೇಕಾಗಿತ್ತು. ಎಲ್ಲಂದ್ರಲ್ಲಿ ನನ್ನನ್ನ ಬಿಟ್ಟು ಹೋಗೋದಕ್ಕಾಗಲ್ಲ. ನನ್ನ ಗೌರವಕ್ಕೆ ಧಕ್ಕೆ ಆಗುತ್ತೆ. ನನ್ನ ಕ್ಷಮಿಸು ಅಧೀರ. ನಿನ್ನ ಗೌರವಕ್ಕೆ ಧಕ್ಕೆ ಬರೋ ಹಾಗೆ ನಾನು ಹಿಂದೆ ಯಾವತ್ತೂ ಮಾಡಿಲ್ಲ, ಇನ್ನು ಮುಂದೆನೂ ನಾನು ಹಾಗೆ ಮಾಡಲ್ಲ. ಇದೇ ಮಾತನ್ನ ನೀನು ಮರದ ಹತ್ರ ಹೇಳಿದ್ದೆ, ಜ್ಞಾಪಕ ಇದೆಯಾ? ಒಂದು ವಿಷಯ ಜ್ಞಾಪಕ ಇಟ್ಕೋ, ನಿನ್ನ ಕಿವಿಯಿಂದ ಯಾವುದೇ ಕಾರಣಕ್ಕೂ ಆ ಓಲೆನ ತೆಗಿಯೋ ಹಾಗಿಲ್ಲ. ನಾನು ಇದನ್ನು ತೆಗೆದೇ ದೇವಸ್ಥಾನಕ್ಕೆ ಹೋಗಿದ್ದಿದ್ರೆ ಏನಾಗ್ತಿತ್ತು ಅಂತ ನಿನಗೂ ಗೊತ್ತಲ್ವಾ? ಅದರ ಬಗ್ಗೆ ನಿನಗೆ ಮೊದಲೇ ಅರಿವಿರಬೇಕು. ಹೇಳಿದ್ದೆ ತಾನೇ. ನಿನ್ನ ಈ ಅನುಚಿತ ವರ್ತನೆಯಿಂದ ನನಗೆ ಬೇಸರ ಆಗಿದೆ. ನಾನಿದನ್ನ ಸಹಿಸಲ್ಲ. ನಿಶಿ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ. ನಿನ್ನ ಸೆನ್ಸ್ ಕಳ್ಕೊಂಡಿದ್ಯಾ ಏನು? ನೋಡು, ನಿನ್ನನ್ನು ಶ್ರಾವಣಿ ಅಂತ ಕರೀತಿದ್ರು, ಅಕ್ಕ ಅನ್ನೋ ಮರ್ಯಾದೆ ಹಾಗೇ ಇದೆ. ಅದನ್ನ ಹಾಳು ಮಾಡ್ಕೋಬೇಡ. ನೀನು ಲೆಕ್ಚರಿಂಗ್ ನನಗೆ ಬೇಡ, ಸುಮ್ಮನೆ ಹೋಗು. ಈಗ ನಿನಗೆ ನಾನು ಲೆಕ್ಚರ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ಬೋದು, ಆದರೆ ನಾಳೆ ನಾನು ಯಾಕೆ ಈ ರೀತಿ ಎಲ್ಲ ಹೇಳ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾಗುತ್ತೆ. ಗೊತ್ತಾಗುತ್ತಲ್ಲ, ಮತ್ತೆ ಬಿಡು. ಹೀಗೆ ಯಾಕೆ ಹಿಂಗೆ ಬಡ್ಕೋತಾ ಇದೆಯಾ? ಈಗಲಾದರೂ ಸರಿ ಹೋಗ್ತೀಯಾ ಅನ್ನೋ ರೀಸನ್ಗೆ ಹೇಳ್ತಾ ಇದ್ದೀನಿ. ನೀನೆಂತ ದೊಡ್ಡ ತಪ್ಪು ಮಾಡಿದ್ಯಾ ಅಂತ ಗೊತ್ತಿಲ್ಲದೆ ನೀನು ಈ ರೀತಿ ಎಲ್ಲ ಮಾತಾಡ್ತಿದ್ಯಾ. ಗೊತ್ತಾದ್ರೆ ಸಫರ್ ಮಾಡ್ತೀಯ, ಹೇಳ್ತಾ ಇದ್ದೀನಿ. ಕಾಂಟ್ ಇವತ್ತು ನೀನು ನನ್ನ ಬಿಡಲ್ಲ ಅಂತ ಕಾಣುತ್ತಲ್ವಾ? ಸರಿ ಬಿಡು, ನಾನು ಸಫರ್ ಮಾಡಿದ್ರೆ ನಿನಗೇನಾಗಬೇಕು? ನನ್ನ ಕರ್ಮ ತಾನೇ, ನಾನು ಅನುಭವಿಸ್ತೀನಿ. ನಿನ್ನ ಕರ್ಮ ಅನುಭವಿಸೋದನ್ನ ನನ್ನ ಕೈ ನೋಡೋಕ್ಕಾಗಲ್ಲ ನಿಶಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಷ್ಟೊಂದು ಎಲ್ಲ ಕೇರ್ ಮಾಡ್ತಿದ್ಯಲ್ಲ, ಮತ್ತೆ ಯಾಕೆ ನನ್ನ ಲೈಫ್ನ ಹಾಳು ಮಾಡಕ್ಕೆ ಕಾಯ್ತಿದ್ದೆ? ನಿಶಿ, ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಇಲ್ಲಿ ಕರ್ಕೊಂಬಂದಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋ ಸ್ವಲ್ಪ ಐಡಿಯಾ ಕೂಡ ನಿನಗಿಲ್ಲ. ಇದರಿಂದ ಯಾರಿದ್ದಾರೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಪ್ಲೀಸ್ ಅರ್ಥ ಮಾಡ್ಕೊ. ಯಾರೇ ಇದ್ದಾರೆ ಹೇಳು, ಯಾರಿದ್ದಾರೆ? ನಿನ್ನೆ ಕೇಳ್ತಿರೋದು, ಹೇಳು, ಯಾರೇ ಇದ್ದಾರೆ? ನಿಶಿನ ಈ ಮನೆಗೆ ಸೊಸೆ ಮಾಡ್ಕೊಂಡು ಕರ್ಕೊಬರೋದಕ್ಕೆ ನೀವೇ ತಾನೇ ಕಾರಣ. ಹೌದು, ನಿಶಿನ ಕೈ ಹಿಡಿದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ವಿಕ್ಕಿ ಕೈಯಲ್ಲಿ ಅವಳಿಗೆ ತಾಳಿ ಕಟ್ಟಿಸಿ ಮತ್ತೆ ಕೈ ಹಿಡ್ಕೊಂಡು ಅವಳನ್ನ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡ್ಬಂದಿದ್ದು ನಾನೇ. ಇದೆಲ್ಲದ್ರ ಹಿಂದೆನೂ ನಾನೇ ಇದ್ದೀನಿ. ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಇನ್ಯಾವ ಅರ್ಥ ಶ್ರಾವಣಿ? ಪ್ಲೀಸ್ ಬಿಡಿಸೇಳು. ಮದುವೆ ಆಕಸ್ಮಿಕವಾಗಿ ನಡೆದಿದ್ದಲ್ಲ, ಪ್ಲಾನ್ ಮಾಡಿ ಮಾಡಿಸಿರೋದು. ಆ ಪ್ಲಾನ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ಇವರೇ.